ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದು ಮಂಗಳವಾರದ ಮಿನಿ ಲಾಗ್ ಆಗಿರುತ್ತೆ. ನಾನು ಮಂಗಳವಾರ ತಿಂಡಿಗೆ ಇಡ್ಲಿ ಮಾಡೋಣ ಅಂದ್ಕೊಂಡು ಬೆಳಗ್ಗೆನೇ ಬೇಗ ಎದ್ದು ನನ್ನ ಕೆಲಸ ಎಲ್ಲ ಮುಗಿಸಿ ಅಡುಗೆ ಮನೆಗೆ ಹೋದೆ. ಅಡುಗೆ ಮನೆಗೆ ಹೋದ ನಂತರ ಇಡ್ಲಿ ಅಂತ ರುಬ್ಬಿಟ್ಟಿದ್ನಲ್ಲ, ಅದಕ್ಕೆ ಉಪ್ಪು ಸೋಡಾ ಮತ್ತು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಡ್ಲಿಗಿಟ್ಟೆ. ಮೊನ್ನೆ ಊರಿಗೆ ಹೋಗಿದ್ನಲ್ಲ ಸೋಮವಾರ, ಕಾಳೆಲ್ಲ ತಂದಿದ್ದೆ, ನಮ್ಮಮ್ಮ ಕಾಳು ಕೊಟ್ಟಿತ್ತು. ಅವೆಲ್ಲ ನೈಟ್ ಏನೂ ಕ್ಲೀನ್ ಮಾಡಿರಲಿಲ್ಲ, ಬಂದು ಹಂಗೆ ಮಲಿಕೊಂಬಿಟ್ಟಿದ್ದೆ. ಊರಿಗೆ ಹೋಗಿ ಗಾಡೀಲಿ ಹೋಗಿ ತುಂಬ ಸ್ಟ್ರೈನ್ ಆಗಿಬಿಟ್ಟಿತ್ತು, ಅದಕ್ಕಾಗಿ ಹಂಗೆ ಮಲಿಕೊಂಡಿರೋದ್ರಿಂದ ಅವನ್ನೆಲ್ಲ ಎತ್ತಿಟ್ಬಿಟ್ಟು ಮತ್ತೆ ಕಸ ಹೊಡೆಯೋಣ, ಟೈಮ್ ಆಗುತ್ತೆ ಕೆಲಸಕ್ಕೆ, ಮಗಳು ಬೇರೆ ಸ್ಕೂಲ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೆ. ಆಮೇಲೆ ನಾನು ಚಟ್ನಿ ಮಾಡೋಣ, ಸಾಗು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಕೆಲಸ ಮಾಡ್ಕೊಂಡೇ ಸಾಗು ಮಾಡೋದಾದ್ರೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಚಟ್ನಿ ಮಾಡೋಣ ಅಂದ್ಕೊಂಡು ಬೇಗ ಬೇಗ ಕೆಲಸ ಮಾಡ್ಕೊಂಡೆ. ಆಮೇಕಿಂದೆ ಆಚೆಗೆ ಹೋಗಿ ನೋಡಿದ್ರೆ ಸ್ವಲ್ಪ ಕತ್ಲಿತ್ತು. ಆಮೇಲಿಂದ ಬೇಕಾದ್ರೆ ಬಾಗಿಲು ತೊಳೆಯೋಣ ಅಂದ್ಕೊಂಡು ಬಂದೆ. ಸ್ವಲ್ಪ ಕಸ ಗುಡಿಸ್ಬಿಡೋಣ ಅಂತ ಆಚೆದು ಗುಡಿಸ್ಬಿಟ್ಟೆ. ಅಷ್ಟೊತ್ತಿಗೆ ನನ್ನ ಮಗಳು ಎದ್ದು ಅವಳು ಸ್ವಲ್ಪ ಕಾಫಿ ಮಾಡಿಕೊಟ್ಲು. ಕಾಫಿನ ಕುಡ್ಕೊಂಡ್ವಿ. ಆಮೇಲಿಂದ ಆಚೆದೆಲ್ಲ ಲೈಟ್ ಹಾಕಿ ಕಸನೆಲ್ಲ ಹೊಡೆದು ಒಳಗಡೆ ಬಂದು ನೋಡಿದೆ, ಇಡ್ಲಿ ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತು. ಕೆಲಸ ಇರೋ ಕಾರಣ ಎಷ್ಟು ನಾವು ಬೇಗ ಎದ್ರೂ ಟೈಮ್ ಬೇಗ ಬೇಗ ಆಗ್ತಾನೆ ಇರ್ತೈತೆ. ಟೈಮ್ ನೋಡೋದು, ಕೆಲಸ ಮಾಡೋದು ಇದೇ ಆಗುತ್ತೆ ಹೆಣ್ಮಕ್ಳು. ಹಂಗಾಗಿ ನಾನು ಸ್ವಲ್ಪ ಫಾಸ್ಟಾಗಿ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೆ, ಕೆಲ್ಸಕ್ಕೆ ಟೈಮ್ ಆಗಿಬಿಟ್ರೆ ಅಂತ. ನಾನು ಆಚೆ ಕೆಲಸ ಎಲ್ಲ ಮಾಡಿಬರೋ ಅಷ್ಟೊತ್ತಿಗೆ ಒಳಗಡೆ ಇಡ್ಲಿ ಎಲ್ಲ ಬೆಂದ್ಬಿಟ್ಟಿತ್ತು ಅಲೆ. ಮತ್ತೆ ಬಂದು ನಮ್ಮ ಪಾಪ ಅಮ್ಮ ಇಡ್ಲಿ ಬೆಂದಿದೆ ಅಂತ ಅಂದ್ಲು. ಹಂಗಾಗಿ ಎಲ್ಲ ಇಡ್ಲಿ ತೆಗೆದ್ಬಿಟ್ಟು ಹಾಟ್ ಬಾಕ್ಸ್ಗೆ ಹಾಕ್ತಾಯಿದ್ದೆ. ಪಾಪ ಚಟ್ನಿ ಮಾಡ್ತೀನಿ ಕಣಪ್ಪ, ಸಾಗು ಮಾಡೋಕ್ಕಾಗಲ್ಲ, ಟೈಮ್ ಆಗುತ್ತೆ ಅಂತ ಹೇಳಿದೆ ನನ್ನ ಮಗಳಿಗೆ. ಆಯ್ತಮ್ಮ, ನಿಂಗೆ ಏನು ಈಸಿ ಅನಿಸುತ್ತೋ ಅದು ಮಾಡು ಅಂತಂದು. ಹಂಗಾಗಿ ನಾನು ಕಡಲೆ ಬೀಜ ಎಲ್ಲನ ಹುರ್ಕೊಂಬಿಟ್ಟು ಚಟ್ನಿ ಮಾಡಿ, ನಮ್ಮಿಗೆ ಅಷ್ಟೇ ಕಡಲೆ ಬೀಜ ಚಟ್ನಿ ಅಂದರೆ ತುಂಬ ಇಷ್ಟ. ಅದಕ್ಕಾಗಿ ಕಡಲೆ ಬೀಜ ಚಟ್ನಿ ಮಾಡೋಣ ಅಂತ ಎಲ್ಲ ಕಡಲೆ ಬೀಜ ಮತ್ತು ಕಾಯಿ, ಕಡಲೆ ಎಲ್ಲ ಹಾಕಿ ಚಟ್ನಿ ಮಾಡಿದೆ. ನಮ್ಮ ಪಾಪನೂ ಬಾಕ್ಸ್ ತಗೊಂಡೋದ್ದು, ನಾನು ಬಾಕ್ಸ್ ತಗೊಂಡು ಕೆಲ್ಸಕ್ಕೆ ಹೋಗೋಣ ಅಂತ ಸ್ನಾನ ಮಾಡ್ಕೊಬಂದು ರೆಡಿಯಾಗಿ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.